ಮಕ್ಳು ಸಂಜೆ ಆದ ತಕ್ಷಣ ಅಮ್ಮ ಸ್ನಾಕ್ ಮಾಡ್ಕೊಡಮ್ಮ ಅಂತ ಹೇಳ್ಕೊಂಡು ಕೇಳಿದ್ರು ಅಂತ ಇಟ್ಕೊಳ್ಳಿ. ಮನೇಲಿರೋ ಸಾಮಾನ್ಯನ ಬೆಳೆಸ್ಕೊಂಡು ಹೇಗಪ್ಪ ಸ್ನಾಕ್ ಮಾಡೋದು, ಸ್ನಾಕ್ ವಿಡಿಯೋನ ಎಲ್ಲಿ ಹುಡ್ಕೋಕ್ ಹೋಗೋದು ಅನ್ನೋ ಟೆನ್ಷನ್ನೇ ಬೇಡ. ನಾನು ಇಲ್ಲಿ 4 ರೀತಿಯ ಸ್ನಾಕ್ ವಿಡಿಯೋಗಳನ್ನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ನಿಮ್ಗೆ ಇಷ್ಟವಾದಂತ ಮನೇಲಿರೋ ವಸ್ತುಗಳನ್ನೇ ಬೆಳೆಸಿ ಸ್ನಾಕ್ ಮಾಡ್ಬೋದು. ವೆಲ್ಕಮ್ ಟು ಮೈ ಚಾನಲ್. ನಾನು ರೇಷ್ಮಾ ಪ್ರವೀಣ್. ಮೊದಲನೇದಾಗಿ ಇಲ್ಲಿ ಫ್ರೆಂಚ್ ಫ್ರೈಸ್ ಅಥವಾ ಆಲೂ ಫ್ರೈಸ್ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ. ನಮ್ಮ ಮಕ್ಕಳಿಗಂತೂ ಇದು ತುಂಬಾನೇ ಇಷ್ಟ. ಮೊದಲನೇದಾಗಿ ಇದನ್ನ ಒಂದು ಪಾತ್ರೆಯಲ್ಲಿ ನೀಟಾಗಿ ಆಲೂಗಡ್ಡೆಯನ್ನು ಹಾಕೊಂಡ್ಬಿಟ್ಟು ತೊಳೆದ್ಕೊಳ್ಳಿ. ಅದಾದ ನಂತರ ಅದು ಸಿಪ್ಪೆಗಳನ್ನ ತೆಕ್ಕೊಂಬಿಟ್ಟು ಈ ತರ ಸೈಡ್ ಎಡ್ಜಸ್ ಅಲ್ಲಿ ಕಟ್ ಮಾಡ್ಕೊಬೇಕು. ಅದಾದ ನಂತರ ಮಿಡ್ಲ್ ಕಟ್ ಮಾಡ್ಕೊಬೇಕು. ಮಿಡ್ಲನ್ನ 3 ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಆದ್ರೂ ಫ್ರೆಂಚ್ ಫ್ರೈಸ್ ಇನ ಒಂದು ಸೈಜ್ ಹೇಗಿರುತ್ತೋ ಆ ರೀತಿ ಇದನ್ನ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಫ್ರಿಜ್ ಕೋಲ್ಡ್ ವಾಟರ್ ಅಥವಾ ಐಸ್ ಕೋಲ್ಡ್ ವಾಟರಲ್ಲಿ ಒಂದೆರಡು ನಿಮಿಷ ಇಟ್ಬಿಟ್ಟು ಅದನ್ನ ಸೋಸ್ಕೊಳ್ಳಿ. ಅದಾದ ನಂತರ ಒಲೆ ಮೇಲೆ ನೀರನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ಈ ಮಾಡ್ಕೊಂಡಿರೋಂಥ ಫ್ರೈಸ್ನ ಈ ಬಿಸಿನೀರಲ್ಲಿ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ. ಅದನ್ನ ಡ್ರೈನರ್ನ ತಗೊಂಡ್ಬಿಟ್ಟು ಅದನ್ನ ನೀರನ್ನೆಲ್ಲ ಡ್ರೈನ್ ಔಟ್ ಮಾಡ್ಕೊಳ್ಳಿ. ಅಲ್ಲದೆ ಸ್ವಲ್ಪ ಬೇಕಿದ್ರೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ನೀರೆಲ್ಲ ಡ್ರೈನ್ ಔಟ್ ಆದ ನಂತರನೇ ಆ ಒಂದು ಪ್ಲೇಟಿಗೆ ಹರಡ್ಕೊಬೇಕು. ಈ ಒಂದು ಪ್ಲೇಟಲ್ಲಿ ಹರಡ್ಕೊಂಡಾದ ನಂತರ ನಾನು ಅದಕ್ಕೆ ಸ್ವಲ್ಪ ಕಾರ್ನ್‌ಫ್ಲೋರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ 1 ಸ್ಪೂನಷ್ಟು ಕಾರ್ನ್‌ಫ್ಲೋರು ಆ ಒಂದು ಫ್ರೈಸಿಗೆ ಒಂದು ತಾಕೋ ರೀತಿ ಅಷ್ಟೇ, ಚೆನ್ನಾಗಿ ಡಿಪ್ ಮಾಡೋ ರೀತಿ ಹಚ್ಚಬಾರ್ದು. ತಾಕೋ ರೀತಿ ಅಷ್ಟೇ ಹಚ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಮತ್ತು ಖಾರದ ಪುಡಿಯನ್ನು ಲೈಟಾಗಿ ಒಂದು ಮಿಕ್ಸ್ ಕೊಡಬೇಕು. ನಾವು ಬಜ್ಜಿಗಟ್ಟು ಅಂಟಿಸೋ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡಿಬಿಟ್ಟು ಅಂಟಿಸೋ ಅವಶ್ಯಕತೆ ಇದಕ್ಕಿರೋದಿಲ್ಲ. ಸೊ ಲೈಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಾಡ್ಕೊಂಡಿರೋದನ್ನು ಪಕ್ಕಕ್ಕೆ ಎತ್ತಿಡಿ. ಇವಾಗ ಒಲೆ ಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಟ್ಕೊಳ್ಳೋಣಂತೆ. ಇವಾಗ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆನ ಹಾಕೊಂಡ್ಬಿಟ್ಟು ಕಾಯ್ಲಿಕ್ಕೆ ಇಡಿ. ಎಣ್ಣೆ ಬಿಸಿಯಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಈ ಫ್ರೈಸ್ನ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣಂತೆ. ಈ ಒಲೆ ಫ್ಲೇಮು ಲೋ ಫ್ಲೇಮಲ್ಲೇ ಇರಬೇಕು. 2 ಸೈಡು ಚೆನ್ನಾಗಿ ಇದನ್ನು ತಿರುವು ಹಾಕ್ಕೊಳ್ಳಿ. ಎಣ್ಣೆ ಚಣ ಅನ್ನೋದು ಕಡಿಮೆ ಆದ ನಂತರನೇ ನಾವು ಫ್ರೈಸ್ ಆಗಿದೆ ಅಂತ ತಿಳ್ಕೊಬೇಕು. ಸೊ ಅಲ್ಲಿ ತನಕ ಈ ಫ್ರೈಸ್ನ ಎಣ್ಣೆಯಲ್ಲೇ ಹಾಕ್ಕೊಂಡು ಹುರ್ಕೊಳ್ಳಿ. ಇವಾಗ ನೋಡಿ ಇದು ನೀಟಾಗಿ ಫ್ರೈಸ್ ರೆಡಿಯಾಗುಂಟು ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದು 7-8 ನಿಮಿಷ ಸಾಕು. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ. ಎಷ್ಟು ಟೇಸ್ಟಿಯಾದಂಥ ಫ್ರೈಸ್ ವಿದಿನ್ 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಎಷ್ಟು ಈಸಿ ರೆಸಿಪಿ ಅಲ್ಲ. ಇವಾಗ ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ ಅಂತ. ನೆಕ್ಸ್ಟ್ ರೆಸಿಪಿ ನಮ್ಮದು ಮಸಾಲ ಮಂಡಕ್ಕಿ. ಸೊ ಮನೆಯಲ್ಲಿ ಮಂಡಕ್ಕಿ ಇದ್ದೇ ಇರುತ್ತೆ. ಸೊ ಅದನ್ನು ಇಟ್ಕೊಂಡ್ಬಿಟ್ಟು ಇವತ್ತಿನ ಮಸಾಲ ಮಂಡಕ್ಕಿಯನ್ನು ರೆಡಿ ಮಾಡೋಣ. ಅದಕ್ಕೆ ಒಂದು ಅಗಲ ತಳವಾದಂಥ ಪಾತ್ರೆ ಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಉಪ್ಪು, ಖಾರದ ಪುಡಿ, ಅದಾದ ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇದಾದ ನಂತರ ಹಸಿಮೆಣಸಿನಕಾಯಿ, ಆಮೇಲೆ ಆನಿಯನ್ ಅಥವಾ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟ್ ಅನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಮೇತ ಬೆರೆಸ್ಕೊಳ್ಳಿ. ಶೇಂಗಾ ಬೀಜ ಇದ್ದಿದ್ರೆ ಇನ್ನೂ ರುಚಿ ಆಗ್ತಿತ್ತು. ನನ್ನ ಹತ್ರ ಶೇಂಗಾ ಬೀಜ ಎಲ್ಲ ಆಗಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೀನಿ. ಮತ್ತು ಶೇಂಗಾ ಬೀಜ ಇದ್ದರೆ ಹಾಕ್ಕೊಳ್ಳಿ. ಇದಾದ ನಂತರ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಮಂಡಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಯಾದಂತಹ ಮಸಾಲ ಮಂಡಕ್ಕಿ ವಿದಿನ್ 2 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡತ್ತೆ. ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಖಾರ ಇದ್ದರೆ ಹಾಕ್ಕೊಂಬಿಟ್ರೆ ಟೇಸ್ಟಿ ಆದಂತಹ ಮಸಾಲ ಮಂಡಕ್ಕಿ ತಕ್ಷಣಕ್ಕೆ ರೆಡಿಯಾಗಿ ಹೋಗುತ್ತೆ. ಇದಾದ ನಂತರ ನಾವು ನೆಕ್ಸ್ಟ್ ರೆಸಿಪಿ ಕಡೆಗೆ ಹೋಗೋಣಂತೆ. ನಮ್ಮ ನೆಕ್ಸ್ಟ್ ರೆಸಿಪಿ ಅದು ಮಸಾಲ ಪೀನಟ್. ಅದು ಕೋಟಿಂಗ್ ಆಗಲಿ, ಅದ್ರ ಟೇಸ್ಟ್ ಆಗಲಿ, ಆಮೇಲೆ ಅದ್ರ ಲೇಯರ್ ಆಗಲಿ ತುಂಬ ರುಚಿಯಾಗಿ ಬಂದಿತ್ತು. ಮೊದಲಾಗಿ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಪೀನಟನ್ನು ಅಥವಾ ಶೇಂಗಾವನ್ನು ತೊಗೊಂಡು 1-2 ನಿಮಿಷ ಹುರ್ಕೊತಾರೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಜೀರಿಗೆ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ, ಇದಾದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಜಿಂಜರ್ ಅಥವಾ ಶುಂಠಿಯನ್ನು ತುರ್ಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಪೌಡರು ಡ್ರೈ ಆಗಿರಬೇಕು. ಇನ್ನೊಂದು ಬಟ್ಲಲ್ಲಿ ನಾವು ನೀರು ಹಾಕ್ಕೊಂಬಿಟ್ಟು
ಹುರಿದಿಟ್ಕೊಂಡಿರೋ ಶೇಂಗಾ ನೀಟಾಗಿ ತೊಳ್ಕೊಂಬಿಟ್ಟು, ಇದನ್ನ ಈ ಡ್ರೈ ಮಿಕ್ಸಲ್ಲಿ ಒಂದು ರೌಂಡ್ ಹೊರಳಿಸ್ಕೊಳ್ಳಿ. ಯಾಕಂದ್ರೆ ಇದ್ರಲ್ಲಿ ನೀರಿನಂಶ ಇರುತ್ತೆ. ಆ ಡ್ರೈ ಮಿಕ್ಸರಲ್ಲಿ ನೀಟಾಗಿ ಅಂಟ್ಕೊಳತ್ತೆ. ಅದಾದ ನಂತರ ಒಂದು ಸ್ವಲ್ಪ ಕೈಗೆ ನೀರನ್ನ ಹತ್ತಿಸ್ಕೊಂಬಿಟ್ಟು ನೀಟಾಗಿ ಮತ್ತೊಂದು ರೌಂಡು ಅದಕ್ಕೆ ನೀರು ಅಂಟ್ಕೊಳೋ ಆ ಒಂದು ಮಿಕ್ಸ್ಚರ್ ಅಂಟ್ಕೊಳೋ ರೀತಿ ಮಾಡ್ಕೊಳ್ಳಿ. ಇದಾದ ನಂತರ ಒಲೆ ಮೇಲೆ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಕೊಂಬಿಟ್ಟು, ಈ ಒಂದು ಮಾಡ್ಕೊಂಡಿರೋಂಥ ಶೇಂಗಾ ಮಿಕ್ಸ್ಚರನ್ನ ಎಣ್ಣೆಲಿ ಹಾಕ್ಕೊಂಡು ಕರೀರಿ. ಚೆನ್ನ ಎಲ್ಲ ಕಡಿಮೆ ಆದ ನಂತರ ಇದನ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು. ನೋಡಿ ಎಷ್ಟು ಟೇಸ್ಟಿ ಆದಂತಹ ಒಂದು ಬಿಡಿ ಬಿಡಿ ಆದಂತಹ ಕೋಟೆಡ್ ಮಸಾಲಾ ಪೀನಟ್ ರೆಡಿ ಆಯಿತು. ಇದಾದ ನಂತರ ನಮ್ಮ ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ. ಅದೇ ನಮ್ಮ ಆನಿಯನ್ ರಿಂಗ್ಸ್. ನನ್ನ ಮಗನ್ಗೆ ತುಂಬ ದಿವಸದ ಬೇಡಿಕೆ, ಆನಿಯನ್ ರಿಂಗ್ಸ್ ಮಾಡಮ್ಮ, ಅದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲದಾಗಿ ಆನಿಯನನ್ನು ತೊಳ್ಕೊಬೇಕು. ಅದಾದ ನಂತರ 2 ಸೈಡ್ ಎಡ್ಜಸ್ಗಳನ್ನ ಕಟ್ ಮಾಡ್ಕೊಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ. ಅದಂತ ಮಿಡ್ಲಲ್ಲಿ ಕಟ್ ಮಾಡ್ಕೊಬೇಕು. ಈ ಥರ ಅದರ ಒಳಗಿರುವಂಥ ರಿಂಗ್ಸ್ಗಳನ್ನು ನಾವು ಸಪ್ರೇಟ್ ಮಾಡ್ಕೊತಾನೆ ಹೋಗಬೇಕು. ನೋಡಿ ಮಸಾಲ ತೋರಿಸ್ತಾ ಇದ್ದೀನಿ. ಮಿಡ್ಲಲ್ಲಿ ಕಟ್ ಮಾಡ್ಕೊಂಬಿಟ್ಟು ಆ ರಿಂಗ್ಸ್ಗಳನ್ನು ಯಾವ ರೀತಿ ತೆಕ್ಕೊಬೇಕು ಅಂತ. ಯಾಕಂದರೆ ಇಲ್ಲಿ ರಿಂಗ್ಸ್ಗಳೇ ಮೇನ್ ಆಗಿರೋದ್ರಿಂದ ನೀಟಾಗಿ ಈ ರಿಂಗ್ಸ್ಗಳನ್ನು ತೆಕ್ಕೊಬೇಕು. ಇದಾದ ನಂತರ ರಿಂಗ್ಸ್ಗಳನ್ನೆಲ್ಲ ಪಕ್ಕಕ್ಕೆ ಎತ್ತಿ ಇಟ್ಕೊಂಬಿಟ್ಟು ಒಲೆ ಮೇಲೆ ಒಂದು ತವಾನ ಇಟ್ಕೊಂಬಿಟ್ಟು ಇದಕ್ಕೆ ನಾನು ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಿದ್ದೆ. ಯಾಕಂದರೆ ನಾವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಬೇಕು. ಬ್ರೆಡ್ ಕ್ರಮ್ಸು ತೀರಾ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ. ಕ್ರಮ್ಸ್ ಚೆನ್ನಾಗಿ ಕುರುಕುರೆ ಥರ ಇರಬೇಕು. ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಇದಾದ ನಂತರ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ 2 ಚಮಚಷ್ಟು ಮೈದಾ, ಒಂದು ಸ್ವಲ್ಪ ಕಾರ್ನ್‌ಫ್ಲವರು, ಆಮೇಲೆ ಚಿಲ್ಲಿ ಪೌಡರು, ಸಾಲ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಟೊಮೊಟೊ ಕೆಚಪ್ಪನ್ನು ಹಾಕಬೇಕು. ಇದು ವೆರಿ ಯುನಿಕ್ ಅನ್ಬೋದು. ಅದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಕೊಡುತ್ತೆ. ಇದಾದ ನಂತರ ಫಸ್ಟು ಬ್ಯಾಟರಲ್ಲಿ ಇದನ್ನು ರಿಂಗ್ಸ್ನ ಡಿಪ್ ಮಾಡ್ಕೊಂಬಿಟ್ಟು ಅದಾದ ನಂತರ ಈ ಬ್ರೆಡ್ ಕ್ರಮ್ಸಲ್ಲಿ ಹೊಳ್ಸ್ಕೊಬೇಕು. ಒಂದೊಂದೇ ತೆಗೆದಿಟ್ಕೊಳ್ಳಿ. ಮತ್ತೆ ಬ್ಯಾಟರ್ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ಹೊಳ್ಸ್ಕೊಂಡು ಒಂದೊಂದೇ ಎತ್ತಿಟ್ಕೊಳ್ಳಿ. ನಾನಿಷ್ಟು ಆನಿಯನ್ ರಿಂಗ್ ರೆಡಿ ಆಗುಂಟು. ಒಲೆ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಈ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಬಿಟ್ಟು ಈ ಆನಿಯನ್ ರಿಂಗ್ಸ್ಗಳನ್ನ ಒಂದೊಂದೇ ಹಾಕ್ಕೊಂಡು ಕರೆದ್ಕೊಳ್ಳಿ. ನೋಡಿ ಎಷ್ಟು ಟೇಸ್ಟಿ ಆದಂಥ ಆನಿಯನ್ ರಿಂಗ್ಸ್ ರೆಡಿ ಆಗುಂಟು. ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.